ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ದೇವಸ್ಥಾನ ಸಮಿತಿಯಿಂದ ಆಹ್ವಾನ. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನ ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿ ದೇವಸ್ಥಾನ ಆವರಣದಲ್ಲಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಯಳಂದೂರು ಪಟ್ಟಣದ ಹೃದಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಿಂದ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿಯವರು, ಶ್ರೀ ಚನ್ನಕೇಶವ ಸ್ವಾಮಿಯವರು, ಶ್ರೀ ಮಹಾಲಕ್ಷ್ಮಿ ಅಮ್ಮನವರು, ಶ್ರೀ ಮೂಲೆ ಗಣಪತಿ ಹಾಗೂ ವಿಮಾನ ಗೋಪುರ, ಮುಖಮಂಟಪಗಳ ಮಹಾಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ, ಮಹಾಸಂಪ್ರೋಕ್ಷಣ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳ 9, 10 ಮತ್ತು 11ನೇ ತಾರೀಕಿನಂದು ಹಮ್ಮಿಕೊಂಡಿದ್ದು, ಸಕಲ ಭಕ್ತವೃಂದ ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಸುದ್ದಿಗೋಷ್ಠಿ ಮುಖಾಂತರ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್, ಗೌರವಾಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೂರ್ತಿ, ನಂಜಶೆಟ್ಟಿ, ಶ್ರೀನಿವಾಸ್, ಸಂತೋಷ್ ಹಾಗೂ ಅರ್ಚಕ ಮುರಳಿರವರು ಮಾತನಾಡಿ ಆಹ್ವಾನ ಮಾಡಿದರು. ವರದಿ ವಸಂತ್ ಕುಮಾರ್, ಯಳಂದೂರು. ಹಾಗೂ ಈಗಿನ ಕಾರ್ಯಕ್ರಮಕ್ಕೆ ನಮಗೆ 9ನೇ ತಾರೀಕು ದಿವಸ ಹೋಮಗಳ ಹವನಗಳನ್ನು ನಡೆಯುತ್ತದೆ. ಹಾಗೂ 10ನೇ ತಾರೀಕು ಅನ್ನಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ. 11ನೇ ತಾರೀಕು ಬೆಳಗ್ಗೆ ಪೂರ್ಣಾವತಿಯಾಗಿ ದೇವರಿಗೆ ಕುಂಭಾಭಿಷೇಕವನ್ನು ನಡೆಯುತ್ತದೆ. ಈ ನೇರವಾಗಿ ಭಾಗವಹಿಸಬೇಕಾಗಿಲ್ಲ. ನಮ್ಮ ಯಳಂದೂರು ಜನಾಂಗದವರಿಗೆ ಈ ದೇವಸ್ಥಾನ ಮುಖ್ಯವಾಗಿ ಭೂಮಿ ಪೂಜೆ ಫಲದಿಂದನ್ನೆಲ್ಲ ಒಂದು ಭಕ್ತಿಯಿಂದ ಕೇಳ್ಕೊಂತ ದೇವಸ್ಥಾನ ದೇವರು ತಥಾಸ್ತು ಅಂತದೆ. ಯಾರಿಗೂ ಮೋಸ ಆಗೋದಿಲ್ಲ. ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಭೂಶ್ವರ ಸ್ವಾಮಿಯವರು ಮಾಡ್ತಾ ಇರ್ತಾರೆ. ಜನ ಇದರ ಉಪಯೋಗವನ್ನು ಪದೇ ಪದೇ ಪಡ್ಕೋತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಇಲ್ಲೇ ಒಂದು ಕಲಾಕರ್ಷಣೆ ಏನಿದೆ ಅದೆಲ್ಲ ಮುಗಿದ ಮೇಲೆ ಮತ್ತೆ ಮರುಪ್ರತಿಷ್ಠೆ ಆದಮೇಲೆ ಮತ್ತೆ ದೇವರಿಗೆ ಅದೇ ಥರ ಒಂದು ಶಕ್ತಿ ಬರಲಿದೆ. ಇದರಿಂದ ಎಲ್ಲ ಜನ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಮೂಲಕ ಕೇಳ್ಕೊಳ್ತಾ ಇದ್ದೀನಿ.